ನೀಲಕಂಠ ಶಿವನ ಸರಳ ಕಥೆ. ಒಮ್ಮೆ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸಮುದ್ರವನ್ನು ಮಥನೆ ಮಾಡುತ್ತಿದ್ದರು. ಅದರಿಂದ ಅಮೃತ, ಅಜರಾಮರದ ಔಷಧಿ ಬರಬೇಕೆಂದು ಅವರು ಯೋಚಿಸಿದ್ದರು. ಆ ಮಥನದಿಂದ ಮೊದಲಿಗೆ ಅಮೃತ ಬರುವ ಬದಲು ಬಹಳ ಭಯಾನಕವಾದ ಹಾಲಾಹಲ ಎಂಬ ವಿಷ ಹೊರಬಂದಿತು. ಅದು ತುಂಬಾ ವಿಷಪೂರಿತವಾಗಿದ್ದು ಎಲ್ಲ ಪ್ರಪಂಚಕ್ಕೂ ಅಪಾಯ ಉಂಟಾಯಿತು. ಆ ವಿಷದಿಂದ ಭೂಮಿ, ಜಲ, ವಾಯು ಎಲ್ಲವೂ ನಾಶವಾಗಬಹುದಾಗಿತ್ತು. ಅಷ್ಟು ಭಯಂಕರ ಸಮಯದಲ್ಲಿ ಎಲ್ಲ ದೇವತೆಗಳು ಭಯಪಟ್ಟು ಶಿವನ ಬಳಿಗೆ ಹೋಗಿ ಸಹಾಯ ಕೇಳಿದರು. ಶಿವನು ಪ್ರಪಂಚವನ್ನು ರಕ್ಷಿಸಲು ಆ ವಿಷವನ್ನು ತಮ್ಮ ಕಂಠದಲ್ಲಿ ತಡೆಯುವಂತೆ ಕುಡಿದರು. ಅವರು ಅದನ್ನು ಒಳಗೆ ನುಂಗಲೇ ಇಲ್ಲ, ಕಂಠದಲ್ಲಿ ತಡೆದರು. ಆ ವಿಷದಿಂದ ಅವರ ಕಂಠ ನೀಲಬಣ್ಣಕ್ಕೆ ತಿರುಗಿತು. ಆದ್ದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ. ಈ ಕಥೆಯ ಅರ್ಥವೇನು? ಈ ಕಥೆಯಿಂದ ನಾವು ಕಲಿಯೋದು, ತಮ್ಮ ಬಗ್ಗೆ ಆಲೋಚಿಸದೆ ಪ್ರಪಂಚವನ್ನು ರಕ್ಷಿಸಲು ಶಿವನು ತ್ಯಾಗ ಮಾಡಿದರು. ಪರೋಪಕಾರ, ಧೈರ್ಯ ಮತ್ತು ಸೇವೆ ಮಾಡುವ ಮನೋಭಾವನೆ ಈ ಕಥೆಯಲ್ಲಿ ಇರುತ್ತದೆ.